ಓಕೆ, ಹಾಯ್ ಫ್ರೆಂಡ್ಸ್, ಬನ್ನಿ ಸಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೊಟ್ಟಿ ಮಾಡೋಣ. ನಾನು ಸಣ್ಣ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಚಾಪರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು ಬೌಲ್ಗೆ ಚಾಪ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ ಮತ್ತು ಕ್ಯಾರೆಟು, ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಕರ್ಬೇವಿನ ಸೊಪ್ಪು, 1 ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ರೊಟ್ಟಿದು ಹಿಟ್ಟು ರೆಡಿ ಆಗಿದೆ. ಹಾಗೆ ಇನ್ನೊಂದು ಬೌಲ್ ತೊಗೊಂಡು ಅದಕ್ಕೆ ಚಾಪ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟು, ಅದಕ್ಕೆ ಅರ್ಧ ಪ್ರಮಾಣದಷ್ಟು ರಾಗಿ ಹಿಟ್ಟು ಮತ್ತು ಉಪ್ಪು ಹಾಕಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಂಡು ಇದು ಹಿಟ್ಟು ರೆಡಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ 2 ಹಿಟ್ಟಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ರೊಟ್ಟಿನ ತೊಟ್ಕೊಳ್ತಾ ಇದ್ದೀನಿ. ಈಗ ಹೆಂಚು ಕಾಯ್ದಿದೆ, ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ. 2 ಕಡೆ ರೊಟ್ಟಿನ ತಿರುಗಿಸ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಸುಟ್ಕೊಳ್ಳಿ. ನಾನು ಯೂಶುವಲಿ ಅಕ್ಕಿ ರೊಟ್ಟಿ ಮಾಡಿದಾಗ ರಾಗಿ ಹಿಟ್ಟನ್ನು ಸೇರ್ಸೋಕೆ ಇಷ್ಟಪಡ್ತೀನಿ. ಬರೀ ರಾಗಿ ಹಿಟ್ಟು ಅಂದರೆ ತಿನ್ನೋಕೆ ಯಾರೂ ಇಷ್ಟಪಡಲ್ಲ. ಈ ಥರ ಸ್ವಲ್ಪ ವೆರೈಟಿಯಾಗಿ ಮಾಡಿಕೊಟ್ರೆ ಇಷ್ಟವಾಗಿ ತಿಂತಾರೆ, ಅದಕ್ಕೋಸ್ಕರ. ಈಗ ಅಕ್ಕಿ ರೊಟ್ಟಿ ರೆಡಿ ಆಗಿದೆ, ಸರ್ವ್ ಮಾಡೋಣ. ನಾನು ಅಕ್ಕಿ ರೊಟ್ಟಿ ಜೊತೆಗೆ ಒಣಕೊಬ್ಬರಿನ ಚಟ್ನಿ ಪುಡಿನ ಮಾಡ್ಕೊಂಡಿದ್ದೀನಿ. ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ.